ರಾಜ್ಯವ್ಯಾಪಿಯಾಗಿ ಅದರ ವ್ಯಾಪ್ತಿ ಇದ್ರೂ ಸಹಿತ ಹರಿಹರದ ಆಚೆಗೆ ಇರುವಂಥ ಮಹಿಳಾ ಏನು ಮಹಾವಿದ್ಯಾಲಯಗಳದಾವು ಆ ಎಲ್ಲವುಗಳ ವ್ಯಾಪ್ತಿಯನ್ನ ಆಯಾ ವಿಶ್ವವಿದ್ಯಾಲಯಗಳಿಗೆ ವಹಿಸಲಾದದ್ದೇ ಒಂದು ಉದಾಹರಣೆ ಅಂತೇಳಿ ನಮ್ಗೆ ಅನಿಸ್ತೈತಿ. ಇಂಥ ತಾರತಮ್ಯ ನೀತಿ ಆಗಬಾರ್ದು. ವಿಶೇಷವಾಗಿ ಬೆಂಗಳೂರು ಈಗ ಬಹುದೊಡ್ಡ ಮಟ್ಟಿಗೆ ಅಸಹ್ಯ ಆಗೋ ರೀತಿ ಒಳಗೆ ಅದು ಬೆಳೀತಾ ಇರೋದನ್ನ ನಾವು ನಿಯಂತ್ರಣ ಮಾಡಿ, ಕರ್ನಾಟಕ ಅಂದ್ರೆ ಬೆಂಗಳೂರು ಮೈಸೂರಿನ ಆಚೆಗೂ ಕರ್ನಾಟಕ ಐತಿ ಅನ್ನುವಂಥ ಒಂದು ಭಾವನೆಯನ್ನ ನಾವು ದಕ್ಷಿಣ ಕರ್ನಾಟಕದವರಿಗೆ ತಿಳಿಸಿಕೊಡಬೇಕಾದಂಥ ಅನಿವಾರ್ಯತೆ ಉಂಟಾಗೈತಿ. ಕರ್ನಾಟಕದ ಉತ್ತರ ಭಾಗದ ಅಭಿವೃದ್ಧಿಯನ್ನ ವ್ಯವಸ್ಥಿತವಾಗಿ ನಿರ್ಲಕ್ಷಿಸುವುದು ಅಥವಾ ಎಲ್ಲವನ್ನೂ ಬೆಂಗಳೂರಿನಲ್ಲಿ ಕೇಂದ್ರೀಕರಿಸಬೇಕು ಅನ್ನುವಂಥ ನಿಲುವು ಸರಿಯಾದದ್ದಲ್ಲ. ವಿಕೇಂದ್ರೀಕೃತವಾಗಿ ಕರ್ನಾಟಕ ಸಮಗ್ರವಾಗಿ ಬೆಳೀಬೇಕು ಅನ್ನುವಂಥ ನಿಲುವನ್ನು ಆಡಳಿತ ಹೊಂದಬೇಕು. ಮತ್ತು ವಿಶೇಷವಾಗಿ ನಮ್ಮ ಜನಪ್ರತಿನಿಧಿಗಳೇನಿದ್ದಾರಲ್ಲ, ಇವರು ಇದನ್ನು ಲಕ್ಷ್ಯ ವಹಿಸಿ ಇಂಥ ಸಂದರ್ಭದನ್ನ ಪ್ರಾರಂಭದಲ್ಲಿ ತಡೆ ಹಾಕುವಂತಹ ಪ್ರಯತ್ನವನ್ನು ಮಾಡಬೇಕು. ಇಲ್ಲ ಹೋದ್ರೆ ಪ್ರತಿನಿಧಿತ್ವ ಯಾವ ಸಾರ್ಥಕತೆಗಾಗಿ ಅನ್ನುವಂಥ ಪ್ರಶ್ನೆಗಳು ನಮ್ಮ ಜನಸಾಮಾನ್ಯರಲ್ಲಿ ಮೂಡುವುದು ಅನಿವಾರ್ಯ. ತಕ್ಷಣಕ್ಕೆ ನಮ್ಮ ಎಲ್ಲಾ ಜನಪ್ರತಿನಿಧಿಗಳನ್ನು ಭೇಟಿ ಆಗ್ತೇವೆ. ಅದರೊಟ್ಟಿಗೆ ನಾವು ಮುಖ್ಯಮಂತ್ರಿಗಳಿಗೂ ಕೂಡ ಇಂಥ ಒಂದು ಪ್ರಯತ್ನ, ಈ ಪ್ರಸ್ತಾಪ ಏನೈತಿ ಸರಿಯಲ್ಲ ಅನ್ನುವಂಥದ್ದನ್ನ ಅವರಿಗೆ ತಿಳಿಸಿ ಆಗ್ರಹಿಸ್ತೇವೆ. ಕಂದನಾರ ನಡೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಉತ್ತರ ಕರ್ನಾಟಕದೊಳಗೆ ಏನು ಈಗಾಗಲೇ ಕರ್ನಾಟಕ ಕಾನೂನು ಮಹಾವಿದ್ಯಾಲಯ ವಿಶ್ವವಿದ್ಯಾಲಯ ಇರುವಾಗ ಮತ್ತೊಂದು ವಿಶ್ವವಿದ್ಯಾಲಯ ಯಾಕೆ ಅಂತ ಸಹಜವಾಗಿ ಪ್ರಶ್ನೆ ಬರುವಂಥದ್ದು. ಈಗಾಗಲೇ ಎಲ್ಲ ಕಾನೂನು ವಿಶ್ವವಿದ್ಯಾಲಯಗಳು, ಈ ಕಾನೂನು ಕಾಲೇಜುಗಳು ಈ ವಿಶ್ವವಿದ್ಯಾಲಯದ ಅಡಿಯೊಳಗೆ ಇರೋದ್ರಿಂದ, ಇಡೀ ಕರ್ನಾಟಕಕ್ಕೆ ಅದು ಅನ್ವಯ ಆಗೋದ್ರಿಂದ ಮತ್ತೊಂದು ವಿಶ್ವವಿದ್ಯಾಲಯದ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದನ್ನು ಬಲವಾಗಿ ಖಂಡಿಸ್ತದೆ. ಅಷ್ಟೇ ಅಲ್ಲ, ಈ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಸಚಿವರುಗಳಿಗೆ, ಶಾಸಕರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ.